ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಗೋಧಿ ಹುಗ್ಗಿ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಹುಗ್ಗಿ ಪಾಯಸ ಮಾಡೋ ಹಿಂದಿನ ದಿನ ಗೋಧಿನ ನೀರಲ್ಲಿ ನೆನೆಸಿಟ್ಟಿದ್ದೆ. ನಾನು ಗೋಧಿ ಚೆನ್ನಾಗಿ ನೆನೆಸಿಟ್ಟಿದ್ದ ಗೋಧಿನ ನೀರಲ್ಲಿ ಕುದಿಯೋಕೆ ಇಡ್ತಾ ಇದ್ದೀನಿ. ನೀರು ಜಾಸ್ತಿನೇ ಹಾಕಬೇಕು ಫ್ರೆಂಡ್ಸು, ಅಂದರೆ ಮೆತ್ತಗೆ ಕುದಿಯುತ್ತೆ. ಅದು 5 ವಿಸಿಲ್ ಹಾಕಿಸ್ಬೇಕು. ನಾನು 5 ವಿಸಿಲ್ ಹಾಕಿಸ್ತೀನಿ. ನೀವು ಜಾಸ್ತಿ ಬೇಕಾದ್ರೆ ಹಾಕೋಬೋದು. 4 ವಿಸಿಲ್ ಹಾಕಿಸ್ಕೊಂಡೆ. 4 ವಿಸಿಲ್ ಆದಮೇಲೆ ಇದು ಈ ಥರ ಆಗಿದೆ ನೋಡಿ. ಗೋಧಿ ಚೆನ್ನಾಗಿ ಕುದ್ದೈತೆ. ಆಮೇಲೆ ಗೋಧಿ ಕುದ್ಮೇಲೆ ಬೆಲ್ಲನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ಪೂನಿಂದ ಸ್ವಲ್ಪ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಅಂದರೆ ಬೇಗ ಕರಗುತ್ತೆ ಮಿಕ್ಸ್ ಮಾಡ್ತಾಯಿದ್ರೆ. ಇವಾಗ ನೋಡಿ ಬೆಲ್ಲ ಕರಗಿ ಗೋಧಿ ಕುದೀತಾ ಐತೆ. ಹಂಗೆ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಅದನ್ನ. ಬೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಗೋಡಂಬಿನ ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಬಾದಾಮಿನೂ ಹುರ್ಕೊತಾ ಇದ್ದೀನಿ. ಇದ್ರ ಜೊತೆ ಒಣ ದ್ರಾಕ್ಷಿ ಹಾಕ್ಬೋದು, ಆಮೇಲೆ ಏಲಕ್ಕಿ ಹಾಕ್ಬೋದು, ಮತ್ತು ಡ್ರೈ ಫ್ರೂಟ್ಸ್ ಯಾವ್ಯಾವ ಇರ್ತಾವೆ ಎಲ್ಲನೂ ಮಿಕ್ಸ್ ಮಾಡ್ಬೋದು. ಆಮೇಲೆ ನಾನಿಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಒಣ ಕೊಬ್ಬರಿನೂ ಹಾಕ್ತಾಯಿದ್ದೀನಿ ನೋಡಿ. ಈಗ ಒಣ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಗಸಗಸೆ ಇದ್ರೂ ಹಾಕ್ಬೋದು ಫ್ರೆಂಡ್ಸ್. ನಮ್ಮ ಮನೇಲಿ ಇರಲಿಲ್ಲ, ಹಂಗಾಗಿ ನಾನು ಹಾಕಲಿಲ್ಲ. ಗಸಗಸೆ ಹಾಕ್ಬೋದು. ಆಮೇಲೆ ಏಲಕ್ಕಿ ಹಾಕಬೇಕು. ತುಪ್ಪದಲ್ಲಿ ಹುರಿದಿಟ್ಕೊಂಡ ಗೋಡಂಬಿ ಹಾಕ್ತೀನಿ ನೋಡಿ. ಈಗ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಬಾದಾಮಿನೂ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನೂ ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾಗೂ ಸ್ವಲ್ಪ ಹೊತ್ತು ಕುದಿಸ್ಬೇಕು ಅದನ್ನ. ಇವಾಗ ರೆಡಿ ಆಯಿತು ನೋಡಿ. ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಗೋಧಿ ಹುಗ್ಗಿ. ನೀವು ಮಾಡ್ಕೊಳ್ಳಿ ಮನೇಲಿ ಫ್ರೆಂಡ್ಸ್. ಮೊದಲು ಮಾಡಿದಾಗ ಹಾಲು ಹಾಕಿರಲಿಲ್ಲ ನಾನು. ಆಮೇಲೆ ಹಾಲು ತಂದಮೇಲೆ ಹಾಲು ಕಾಯಿಸಿ ಬಿಸಿ ಮಾಡಿ ಅದರಲ್ಲಿ ಹುಗ್ಗಿಯಲ್ಲಿ ಹಾಕಿದೆ. ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಟೀ, ಅವತ್ತು ಸ್ವೀಟ್ ಟೀ ಅದೇನು ಕುಡಿಯೋದೇ ಇಲ್ಲ, ಇದನ್ನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಲು ಹಾಕಿದ್ಮೇಲೆ ಒಂದು ಸಾರಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಾಗಿತ್ತು. ನನ್ನ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂದರು. ನಾವು ಎಲ್ಲ ಖಾಲಿ ಮಾಡಿಬಿಟ್ವಿ ಒಂದೇ ದಿವಸದಲ್ಲೇ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದೇ ಥರ ಗೋಧಿ ಹುಗ್ಗಿನ ತಿನ್ನಿ.